ఉండాలంటే ಮಕ್ಕಳ ನಾವು ದೇವರ ಕೈಯಲ್ಲಿ ಒಂದು ಪಾತ್ರೆಯಾಗಿ ನಾವು ಇರಬೇಕಂದ್ರೆ దేవుడు మొట్టమొదటిగా మనలను ఇట్లాంటి మన్నుగా ఉన్నప్పుడు ఎన్నుకుంటాడు. ನೋಡಿ ದೇವರು ನಮ್ಮನ್ನ ಈ ತರ ಗಟ್ಟಿಯಾಗಿರೋ ಒಂದು ಈ ತರ ಮಣ್ಣಿನ ನಾವು ಇದ್ದಾಗ ದೇವರು ನಮ್ಮನ್ನ ಆರಿಸ್ಕೊಳ್ತಾರೆ. ఈ మన్నులో ఏమన్నా అందం ఉందా, బాగుందా? ನೋಡಿ ಈ ಮಣ್ಣಲ್ಲಿ ಏನಾದ್ರೂ ಒಳ್ಳೆ ರೂಪ ಇದೆಯಾ, ಏನಾದ್ರೂ ಒಳ್ಳೆ ಶೇಪ್ ಇದೆಯಾ? ఏం లేదు. ನೋಡಿ ಈ ಮಣ್ಣಲ್ಲಿ ಯಾವುದೇ ಒಳ್ಳೆ ರೂಪ ಏನಿಲ್ಲ. ఇట్లాంటి మన్నుగా ఉన్న మనలను తీసుకొని ನೋಡಿ ಈ ತರ ಮಣ್ಣಾಗಿದ್ದ ನಮ್ಮನ್ನು ದೇವರು ತಗೊಂಡು దేవుడు మనల్ని ఇట్లాంటి పాత్రగా చేస్తాడు. ನೋಡಿ ಈ ತರ ದೇವರ ಕೈಯಿಂದ ಈ ತರ ಪಾತ್ರೆಯಾಗಿ ದೇವರು ಮಾಡೋರಾಗಿದ್ದಾರೆ. అప్పుడు ఇట్లాంటి పాత్రగా అయిన తర్వాత ನೋಡಿ ಈ ತರ ಪಾತ್ರೆ ಆದ್ಮೇಲೆ ఇతరులకు మనం నీళ్ళు ఆ తర్వాత సంతోషమును మనం ఇస్తాం. ನೋಡಿ ಈ ತರ ಇರುವಾಗ ಈ ಬೇರೆಯವರಿಗೆ ಈ ಪಾತ್ರೆಯಿಂದ ನೀರನ್ನ ಕೊಡೋದು ಇಲ್ಲ ಬೇರೆಯವರಿಗೆ ಸಂತೋಷವನ್ನು ಕೊಡುವುದು ನಾವು ಆವಾಗ ಈ ಪಾತ್ರೆ ಮಾಡಬಹುದು. ఇప్పుడు ఈ మన్ను నుండి ఈ పాత్రగా ఎట్లా తయారవుతామో ఆ ప్రాసెస్ మనం అర్థం చేసుకుంటాం. ನೋಡಿ ದೇವರು ಈ ತರ ಮಣ್ಣನ್ನ ಈ ತರ ಒಂದು ಪಾತ್ರೆಯಾಗಿ ಹೇಗೆ ಮಾಡ್ತಾರೋ ಅದು ಇಲ್ಲಿ ನಾವು ನೋಡೋಣ. Shall we start? ಸ್ಟಾರ್ಟ್ ಮಾಡೋಣ. ఓకే. సో మనమందరం ఇట్లా మన్నుగా ఉన్నాం. ನೋಡಿ ನಾವೆಲ್ಲರೂ ಈ ತರ ಮಣ್ಣಾಗಿದ್ದೀವಿ. ఈ మన్నును తీసుకొని ఏం చేస్తాడో తెలుసా? టోటల్ ಇವಾಗ ಈ ಕುಂಬಾರಿ ಈ ಮಣ್ಣನ್ನ ತಗೊಂಡು ಏನ್ ಮಾಡ್ತಾರೆ ಗೊತ್ತಾ? దానిని ఒక రాత్రంతా నీళ్ళలో ముంచుతాడు. ಇದನ್ನ ಒಂದು ರಾತ್ರಿ ಪೂರ್ತಿ ನೀರಲ್ಲಿ ಇದನ್ನ ನೆನೆದಾಕ್ತಾರೆ. తర్వాత దీనిలో ఉన్న రాళ్ళను తర్వాత మురికిని తీసేస్తాడు. ನೋಡಿ ಆ ಮಣ್ಣಲ್ಲಿರೋ ಯಾವ್ದಾದ್ರು ಚಿಕ್ಕ ಚಿಕ್ಕ ಕಲ್ಲುಗಳು ಈ ತರ ಗಟ್ಟಿಯಾದ ಪದಾರ್ಥಗಳು ಯಾವ್ದಾದ್ರು ಇದ್ರೂ ಅದನ್ನೆಲ್ಲ ತೆಗೆದು ಬಿಡ್ತಾರೆ. దాని తర్వాత ఇట్లాంటి హార్డ్ సాయిల్ మన్ను మెత్తగా అయిపోతుంది. ನೋಡಿ ಅದಾದ್ಮೇಲೆ ಈ ತರ ಗಟ್ಟಿಯಾಗಿರುವ ಕಲ್ಲು ಮಣ್ಣು ಈ ತರ ಒಂದು ಮೆತ್ತೆ ಆಗಿ ಒಂದು ಮಣ್ಣಾಗುತ್ತದೆ. చూసారా ఎంత మెత్తగా ఉందో? ನೋಡಿ ಎಷ್ಟು ಮೆತ್ತಗಿದೆಯಲ್ಲ. ఈ మెత్తగా మనం చేయబడాలి. ನೋಡಿ ಇಷ್ಟು ಮೆತ್ತಿಗೆ ನಾವು ಮಾಡಿಸಲ್ಪಡಬೇಕು. మనలో ఉన్న కోపము, మనలో ఉన్న కొట్లాటలు అన్ని పోయి మెత్తగా అవ్వాలి. ನೋಡಿ ನಮ್ಮಲ್ಲಿರೋ ಕೋಪ, ದ್ವೇಷ, ನಾವು ಜಗಳ ಮಾಡೋತನ ಇದೆಲ್ಲ ಹೋಗಿ ಇದು ಇಷ್ಟು ಮೆತ್ತಿಗೆ ಆಗೋ ಮಣ್ಣು ಆಗ್ಬೇಕು. ఈ మెత్తగా అయిన తర్వాత ఈ మెత్తగా ఉన్న మన్ను కుమ్మరివాడు తీసుకొని అప్పుడు ఆ కుమ్మరివాడి చక్రం మీద పెడతాడు. ನೋಡಿ ಈ ತರ ಮಣ್ಣನ್ನ ತೆಗೆದುಕೊಂಡು ಮೆತ್ತಿಗೆ ಇರೋ ಮಣ್ಣು ತಗೊಂಡು ಈ ತರ ಕುಂಬಾರಿ ಈ ತರ ವೀಲ್ ಮೇಲೆ ಒಂದು ಚಕ್ರದ ಮೇಲೆ ಇಟ್ಟು ಇವಾಗ ಅದನ್ನ ಮಾಡೋರಾಗಿದ್ದಾರೆ. ఫస్ట్ దీనిని రాత్రి దేనిలో ముంచుతాడు చెప్పండి. వాటర్. వాటర్ అంటే ఏంటి? దేవుని వాక్యము. సరేనా? దేవుని వాక్యం అన్నదే నీరు. ఇప్పుడు ఆయన దాని మీద ఎట్లా చేస్తాడో చూస్తాం. ఇప్పుడు ఈ మన్నుతో పాత్ర ఎట్లా చేస్తాడో సైలెంట్ గా చూడండి. ಈ ಮಣ್ಣನ್ನ ತಗೊಂಡು ಒಂದು ಪಾತ್ರೆಯಾಗಿ ಏನ್ ಮಾಡ್ತಾರೆ ನೋಡಿ. ఏం తీసుకున్నాడు? దాంట్లో నీళ్లు. ನೋಡಿ ಕೈಗೆ ಏನ್ ತಗೊಂಡು ಸ್ವಲ್ಪ ನೀರು ತಗೊಂಡ್ರು. ఇప్పుడు ఆయన మనసులో ఒక పాత్రని చేయాలనుకుంటున్నాడు. ನೋಡಿ ಇವಾಗ ಕುಂಬಾರಿ ತನ್ನ ಮನಸ್ಸಲ್ಲಿ ಅದನ್ನ ಒಂದು ಪಾತ್ರೆ ಮಾಡಬೇಕು ಅಂತ ತಾನು ಯೋಚನೆ ಮಾಡ್ತಾ ಇದ್ದಾರೆ. దేవుడు కూడా మనలందరినీ ఒక పాత్రగా చేయాలనుకుంటున్నాడు. ನೋಡಿ ದೇವರು ಸಹ ನಮ್ಮನ್ನು ಒಂದು ಪಾತ್ರೆಯಾಗಿ ದೇವರು ಮಾಡಬೇಕು ಅಂತ ದೇವರು ಯೋಚನೆ ಮಾಡ್ತಾ ಇದ್ದಾರೆ. ఆ మన్నును నీళ్ళతో తడిపి తన ఫింగర్స్ తో ఒత్తుతున్నాడు. ನೋಡಿ ಆ ನೀರನ್ನು ತಗೊಂಡು ಆ ಮಣ್ಣನ್ನ ಮೆತ್ತಗೆ ಪ್ರೆಸ್ ತನ್ನ ತಂಪಿಂದ ಅಂದ್ರೆ ಈ ಬೆಟ್ಟದಿಂದ ಅವರು ಅದನ್ನ ಪ್ರೆಸ್ ಮಾಡ್ತಾ ಇದ್ದಾರೆ. దేవుడు కూడా మనల్ని తన ఫింగర్స్ తో ప్రెస్ చేస్తాడు. ದೇವರು ಸಹ ನಮ್ಮನ್ನ ತನ್ನ ಬೆರಳಿಂದ ತನ್ನ ಕೈಯಿಂದ ಅವರು ಅದನ್ನ ಅವರು ಇದನ್ನ ಪ್ರೆಸ್ ಮಾಡೋರಾಗಿದ್ದಾರೆ. ఆ వీల్ తిరుగుతా ఉంది. ನೋಡಿ ಆ ವೀಲ್ ಸುತ್ತಾ ಇದೆ.
ನೋಡಿ ಅದನ್ನ ಎಷ್ಟು ಒಳಗಡೆಯಿಂದ ಫಸ್ಟ್ ಒಳಗಡೆ ಹೇಗೆ ಅದನ್ನ ಒಂದು ದೊಡ್ಡ ಈ ತರ ದೊಡ್ಡದಾಗಿ ಒಂದು ಜಾಗ ಇರೋ ತರ ಒಳಗಡೆಯಿಂದ ದೇವರು ಹೆಂಗೆ ಕುಂಬಾರಿ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ವಾಟರ್ ನೋಡಿ ಸೆಂಟ್ರಲ್ ಅವಾಗ ಸ್ವಲ್ಪ ನೀರನ್ನ ತಗೋತಾರೆ. సో దేవుని వాక్యం లేకుండా మనం పాత్రగా చేయలేదు. ನೋಡಿ ದೇವರ ವಾಕ್ಯ ಇಲ್ಲದೆ ನಾವು ಒಂದು ಪಾತ್ರೆಯಾಗಿ ಆಗಕ್ಕೆ ಸಾಧ್ಯವೇ ಇಲ್ಲ. So see how God starts working with the mud first inside. Okay, did you see? With the thumb is pressing inside. After that only the outer shape comes. First, God works us inside with His hands, with His water, with the water of God. ದೇವರು ಫಸ್ಟ್ ನಮ್ಮನ್ನ ಒಳಗಡೆಯಿಂದ ಕೆಲಸ ಮಾಡಿ ಒಳಗಡೆಯಿಂದ ಅವರು ತನ್ನ ಕ್ರಿಯೆಯನ್ನು ಮಾಡೋರಾಗಿದ್ದಾರೆ. ಅದಾದ್ಮೇಲೆ ಆಚೆ ಇರೋ ಒಂದು ಶೇಪ್ ನ ಅವರು ತರಕ್ಕೆ ಸಾಧ್ಯವಿರುತ್ತೆ. ನೋಡಿ ಆ ಶೇಪ್ ಏನ್ ಬರಬೇಕು ಅಂತ ಕುಂಬಾರಿಗೆ ಚೆನ್ನಾಗಿ ಗೊತ್ತು, ಮಣ್ಣಿಗೆ ಗೊತ್ತಿಲ್ಲ. ಮಣ್ಣಿಗೆ ತಾನು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಮಣ್ಣಿಗೆ ಗೊತ್ತಿಲ್ಲ, ಆದ್ರೆ ಕುಂಬಾರಿಗೆ ಚೆನ್ನಾಗಿ ಗೊತ್ತುಂಟು ಆ ಮಣ್ಣು ಅನ್ನೋದು ಯಾವ ಪಾತ್ರೆ ಹಾಕ್ಬೇಕು ಅಂತ ತನ್ನ ಮನಸ್ಸಲ್ಲಿ ಏನಿದೆ ಅಂತ ಬೇರೆ ಕುಂಬಾರಿಗೆ ಮಾತ್ರ ಗೊತ್ತಿದೆ. ಆ ಮಣ್ಣು ಕುಂಬಾರಿದು ನಾನು ಒಂದು ಗ್ಲಾಸ್ ಲಾಗ చేయాలి. ನೋಡಿ ಆ ಮಣ್ಣು ಆ ಕುಂಬಾರಿನ ಒಂದು ಗ್ಲಾಸ್ ಆಗಿ ಮಾಡು ಅಂತ ಕೇಳುತ್ತಾ, లేదు ನಾನು ಕುಂಡಲಾಗ చేయాలి. ನೋಡಿ ಇಲ್ಲ ಒಂದು ಗುಂಡೆಯಾಗಿ ಮಾಡು ಅಂತ ಆ ಮಣ್ಣು ಕೇಳುತ್ತಾ, ನೋಡಿ ಅದು ಕೇಳಲ್ಲ. ನೋಡಿ ಅದನ್ನ ಮಾತಾಡಕ್ಕೂ ಆಗಲ್ಲ. ನಾನು ಕೂಡ ದೇವರದು ನಾನು ಇಂತ చేయాలి ನೋಡಿ ನಾವು ಸಹ ದೇವರ ಹತ್ರ ನನ್ನ ಈ ತರ ಮಾಡು ಆ ತರ ಮಾಡು ಅಂತ ನಾವು ಕೇಳಕ್ ಸಾಧ್ಯ ಇಲ್ಲ. ದೇವರಿಗೆ ಇಷ್ಟವಾಗಿರುವುದನ್ನು ನಾವು చేస్తాం. ನಾವು ದೇವರಿಗೆ ಇಷ್ಟವಾಗಿರೋ ತರ ನಾವು ಇದೆ ಅಂತ ತೋರಿಸಿದ್ರೆ ದೇವರು ನಮ್ಮನ್ನ ಆ ತರ ಮಾಡೋರಾಗಿದ್ದಾರೆ. ఒకవేళ మనము దేవునికి లోబడకపోతే, ನಾವು ಒಂದ್ವೇಳೆ ದೇವ್ರನ್ನ ಒಂದ್ವೇಳೆ ನಾವು ನಂಬದೇ ಹೋದ್ರೆ ఆయన మనకి ಕ್ರಶ್ చేసి మళ్ళీ ಫಸ್ಟ್ నుండి చేయాల్సి వస్తుంది. ನೋಡಿ ಇದನ್ನ ಮಾಡುವಾಗ ಏನಾದ್ರೂ ತಪ್ಪಾಯ್ತು ಅಂತ ಇಟ್ಕೊಳ್ಳಿ, ಅದನ್ನ ತಿರ್ಗಾ ಮನೆ ತರ ಮಾಡ್ಬಿಟ್ಟು ಫಸ್ಟ್ ಇಂದ ತಿರ್ಗಾ ಶುರು ಮಾಡ್ತಾರೆ. ನೋಡಿ ಇನ್ನೊಂದು ನೋಡಿ ನೀರಲ್ಲಿ ತುಂಬಿಸಿ ಈ ಮಣ್ಣಲ್ಲಿ ಏನಾದ್ರೂ ಕ್ರ್ಯಾಕ್ಸ್ ಏನಾದ್ರೂ ಇದ್ರೆ ಆ ನೀರನ್ನ ತುಂಬಿಸಿ ಆತರ ಪ್ರೆಸ್ ಮಾಡುವಾಗ ಆ ಚಿಕ್ಕ ಕ್ರ್ಯಾಕ್ಸ್ ಏನಾದ್ರೂ ಇದ್ರೆ ನೋಡಿ ಒಂದೊಂದ್ಸಲ ಮಣ್ಣು ತುಂಬಾ ಹೊತ್ತು ಇದ್ರ ಮೇಲೆ ಇದ್ರೆ ಡ್ರೈ ಆಗ್ಬಿಡುತ್ತೆ. ದೇವ್ರ ಕೈಯಲ್ಲಿ ಜಾಸ್ತಿ ಹೊತ್ತು ನಾವು ಇದೆ ಅಂತ ತೋರಿಸದೇ ಇದ್ರೆ ನಾವು ಕ್ರ್ಯಾಕ್ಸ್ ಬಂದ್ಬಿಡುತ್ತೆ. ಅದನ್ನ ಸರಿ ದೇವರು ತನ್ನ ವಾಟರ್ ಅಂದ್ರೆ ನೀರನ್ನ ತಗೊಂಡು ಈ ತರ ಪ್ರೆಸ್ ಮಾಡೋದ್ರಿಂದ ಕ್ರ್ಯಾಕ್ಸ್ ಎಲ್ಲ ಮುಚ್ಚೋಗಿ ಒಂದು ಒಳ್ಳೆ ಡಿಸೈನ್ ದೇವರು ಅದರಲ್ಲಿ ಮಾಡೋರಾಗಿದ್ದಾರೆ. See, God is working on this pot, and if there are any cracks, He will apply it and it will stick, so that if there is any cracks, those cracks will be covered. He will use the stick. Yeah. Now whether is going now ready? Yeah. ಇವಾಗ ಪಾತ್ರೆ ನೋಡಿ ಅದರಿಂದ ತೆಗೆದು ಸೈಡ್ಗೆ ಇಡ್ತಾರೆ. ಪಾತ್ರೆ ಸಿದ್ಧವಾಗಿ చూడండి. ನೋಡಿ ಎಷ್ಟು ಚೆನ್ನಾಗಿ ಆ ಪಾತ್ರೆ ಸಿದ್ಧವಾಗಿದೆ. కానీ this is not final. ನೋಡಿ ಆದ್ರೆ ಈ ಪಾತ್ರೆ ಲಾಸ್ಟ್ ಅಲ್ಲ. No that this is not final. ನೋಡಿ ಈ ಪಾತ್ರೆ ಇಷ್ಟಕ್ಕೆ ಇದು ಪಾತ್ರೆ ಇಲ್ಲ, ಇವಾಗ ಇದನ್ನ ಯೂಸ್ ಮಾಡಂಗಿಲ್ಲ. You can't use it with water. ನೋಡಿ ಈ ಪಾತ್ರೆಯನ್ನು ನಾವಿನ್ನು ಯೂಸ್ ಮಾಡಂಗಿಲ್ಲ. 2 days dry. 2 ದಿನ ನಾವು ಅದನ್ನ ಕಾಯಿಸ್ಬೇಕು. ಇವಾಗ ಇದ್ರಲ್ಲಿ ಏನಾದ್ರೂ ಹಾಕಿದ್ರೆ ಏನಾಗುತ್ತೆ, ಇವಾಗ ನೀರು ಹಾಕಿದ್ರೆ ಏನಾಗುತ್ತೆ ನೋಡಿ ಇನ್ನೂ ಸಿದ್ಧ ಆಗಿಲ್ಲ. ಸಿದ್ಧವಾಗ್ತಾ ಇರೋಲ್ಲಿ ನಾವೇನಾದ್ರೂ ಹಾಕಿದ್ರೆ ಅದು ಒಡೆದೋಗುತ್ತೆ, ವೇಸ್ಟ್ ಆಗುತ್ತೆ. ಆದ್ರೆ ಇನ್ನು ಸ್ಟೆಪ್ ಇನ್ನು ಮುಗ್ದಿಲ್ಲ. దీన్ని 2 days వెయిట్ చేసి డ్రై చేసిన తర్వాత ಇದು ಒಂದು 2 ದಿನ ಅದನ್ನ ಬಿಸಿಲಿಗೆ ಇಟ್ಟ ಮೇಲೆ దీనిని ఒక ఓవెన్ లో పెడతాను. ಇದನ್ನ ತಗೊಂಡೋಗಿ ಒಂದು ದೊಡ್ಡ ಅವನ್ ಅಲ್ಲಿ ಒಂದು ಫರ್ನೆಸ್ ಅಂದ್ರೆ ಬಿಸಿ ಇರೋ ಅದರಲ್ಲಿ ಇದನ್ನ ಇಡ್ತಾರೆ. ಆ ಓವెన్ లో పెట్టిన తర్వాత ಆ ಅವನ್ ಅಲ್ಲಿ ಅದನ್ನ ಇಟ್ಟಿದ ಮೇಲೆ అప్పుడు ఈ మన్ను గట్టిగా అవుతుంది. ಈ ಮಣ್ಣು ನೋಡಿ ಈ ತರ ಗಟ್ಟಿ ಆಗುತ್ತೆ.
ಅರ್ಥವಾಯ್ತಾ? ನೋಡಿ ಅರ್ಥ ಆಯ್ತಾ? ದೇವರು ಕೂಡ ನಮ್ಮಲ್ಲಿ ಮಂಟಗುಂಡ ಬೀಸಾಡ್ತಾರೆ. ನೋಡಿ ದೇವರು ಸಹ ನಮ್ಮನ್ನ ಒಂದು ಬೆಂಕಿ ಮೂಲಕ ನಮ್ಮನ್ನ ತೆಗೆದುಕೊಂಡು ಹೋಗ್ತಾರೆ. ಆ ಮಂಟಗುಂಡ ನಾವು ಆ ಬೆಂಕಿಯಿಂದ ನಾವು ಹೋದ್ರೆ ಹೋದ್ರೆ ನಾವು ಸಹ ಈ ಪಾತ್ರೆಯಾಗಿ ಗಟ್ಟಿಯಾಗಿ ಆಗ್ತೀವಿ. అప్పుడు ఈ వెజల్ని వాడుకోవచ్చు. ಆವಾಗ ಈ ಪಾತ್ರೆಯನ್ನು ನಾವು ಉಪಯೋಗಿಸಬಹುದು. ನೋಡಿ ಇನ್ನೊಂದು, ಈ ಶೇಪ್ ಕುಂಬಾರಿ ನಿಲ್ಸಿದ ಶೇಪ್ ಅದು ಹಾಗೆ ಇರಬೇಕು ಅಂದ್ರೆ ಅದು ಬೆಂಕಿ ಮೂಲಕ ಹೋಗ್ಲೇಬೇಕು. ಇಲ್ಲ ಅಂದ್ರೆ ಹೀಗೆ ಬಿಟ್ರೆ ಅದು ಸ್ವಲ್ಪ ದಿನ ಆದ್ಮೇಲೆ ಆ ಶೇಪ್ ಹೊಟ್ಟೋಗುತ್ತೆ. ಅರ್ಥ ಆಯ್ತಾ? ಬೆಂಕಿ ಅನ್ನೋದು ಈ ಶೇಪ್ ಗಟ್ಟಿ ಮಾಡುತ್ತೆ. ದೇವರು ಯಾವ ಶೇಪ್ ನ ನಿಲ್ಸಿದಾರೋ ಅದೇ ಶೇಪ್ ನ ಪರ್ಮನೆಂಟ್ ಆಗಿರೋದಕ್ಕೆ ಇದು ಬೆಂಕಿ ಅನ್ನೋದು ಉಪಯೋಗ ಆಗುತ್ತೆ. అర్థమైందా మీకు? ಅರ್ಥ ಆಯ್ತಾ ಮಕ್ಕಳ?